ಧನುರಾಶಿ, ನಿಮ್ಮ ಕೆಲವು ಕೆಲಸಗಳಿಗೆ ಹಳೆಯ ಸ್ನೇಹಿತರು ನಿಮಗೆ ಸಹಾಯವನ್ನು ಮಾಡಬಹುದು. ಆ ಯೋಗ, ಆ ಒಂದು ಅನುಕೂಲ ನಿಮಗೆ ಈ ದಿವಸ ಇರುವಂಥದ್ದು. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದನ್ನು ಬಿಡಿಸಿ ಹೇಳಿ ಪರಿಹಾರವನ್ನು ಕಂಡುಕೊಳ್ಳಿ. ಸಮಸ್ಯೆಗಳನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡ್ರೆ ಕೆಲವು ಸಮಸ್ಯೆಗಳು ಅರ್ಥ ಆಗೋದಿಲ್ಲ. ಕಣ್ಣಿಗೆ ಕಾಣುವಂಥದ್ದಾದರೆ ಯಾರೋ ಏನೋ ಸಹಾಯವನ್ನು ಮಾಡ್ತಾರೆ, ಆ ಸಮಸ್ಯೆಯಿಂದ ಪಾರು ಮಾಡ್ತಾರೆ. ಒಳಗಡೆ ಇರತಕ್ಕಂತಹ ಸಮಸ್ಯೆಗಳಿಗೆ ಆ ಗುಟ್ಟನ್ನು ಬಿಟ್ಟುಕೊಡದೆ ಹೋಗ್ಬಿಟ್ರೆ ಯಾರು ಸಹಾಯಕ್ಕೆ ಬರ್ತಾರೆ? ಒಂದು ವೇಳೆ ಬಂದರೂ ಕೂಡ ಏನು ಅಂತ ಸಹಾಯ ಮಾಡ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಎರಡನೇ ಮದುವೆ ಆದಂಥವರಿಗೆ ತುಂಬ ತೊಡಕುಗಳು ಬರುವಂಥದ್ದು. ಸಾಂಸಾರಿಕವಾಗಿ ಅಥವಾ ಕಾನೂನಾತ್ಮಕವಾಗಿ ಏನೋ ಮುಚ್ಚಿ ಹೋಗದಂತಹ ವಿಚಾರ ಪುನಃ ಬೆಳಕಿಗೆ ಬರತಕ್ಕಂಥದ್ದು, ಅದರಿಂದ ಸಮಸ್ಯೆಗಳನ್ನು ಅನುಭವಿಸಬೇಕಾದಂಥದ್ದು ಈ ದಿವಸದಲ್ಲಿ ಕಾಣುವಂಥದ್ದಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಭವಿಷ್ಯ ಚೆನ್ನಾಗಿದೆ, ಎಲ್ಲದಕ್ಕೂ ಕೂಡ ಭಗವಂತನ ಅನುಗ್ರಹ ನಿಮಗೆ ಇದೆ ಅಂತ ಹೇಳಬೇಕು. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಒಂದು ಸ್ಥಾನ, ಲಾಭ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದು. ಕುಟುಂಬದಲ್ಲಿ ಎಲ್ಲ ವಿಚಾರಗಳಿಗೂ ಕೂಡ ಭಿನ್ನಾಭಿಪ್ರಾಯಗಳಿರುತ್ತೆ. ಏನೋ ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ, ಒಂದು ಮಾತನಾಡಿದರೆ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಮಾತಾಡ್ತಕ್ಕಂಥದ್ದು, ನೀವೇನೋ ಒಂದು ಅಭಿಪ್ರಾಯವನ್ನು ಪಟ್ಟರೆ ಮನೆಯಲ್ಲಿ ಇನ್ನೊಂದು ಅಭಿಪ್ರಾಯ ಅದಕ್ಕೆ ವಿರುದ್ಧವಾಗಿ ಬರುವಂಥದ್ದು, ಹೀಗೆಲ್ಲ ಆಗುವಂಥದ್ದಾಗತ್ತೆ. ನೀವು ಮಾಡ್ತಾ ಇರತಕ್ಕಂತಹ ಕೆಲಸದ ಬಗ್ಗೆ ತೃಪ್ತಿ ಇರೋದರಿಂದ ಆ ವಿಚಾರವನ್ನು ಕೈ ಬಿಡುವಂತಹ ಸಾಧ್ಯತೆಗಳು ಹೆಚ್ಚು ಇಲ್ಲದೇ ಇರತಕ್ಕಂಥದ್ದು. ಯಾವ ಕೆಲಸವನ್ನು ಹಚ್ಕೊಂಡಿದ್ದೀರಿ ಅದು ನಿಮಗೆ ತೃಪ್ತಿಯನ್ನು ಕೊಟ್ಟಿರುತ್ತೆ, ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರುವಂಥದ್ದು. ಶುಕ್ರಗ್ರಹನ ಮಂತ್ರವನ್ನು ಪಠನೆ ಮಾಡಿ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಎಂಬುದಾಗಿ 9 ಬಾರಿ ಪಠನೆ ಮಾಡಿ. ಶುಭವಾಗಿ. ಮಕರ ರಾಶಿ, ವ್ಯವಹಾರದಲ್ಲಾಗಲಿ, ಮನೆಯಲ್ಲಾಗಲಿ, ವಿದ್ಯಾರ್ಥಿ ಜೀವನದಲ್ಲಾಗಲಿ ವಿನಾಕಾರಣ ಬೇಡದೇ ಇರತಕ್ಕಂತಹ ವಿವಾದಗಳು ತಾರಕಕ್ಕೇರುತ್ತೆ. ಯಾವ ವಿಷಯದಿಂದ ಏನೂ ಪ್ರಯೋಜನ ಆಗೋದಿಲ್ವೋ, ಮನಸ್ತಾಪಕ್ಕೆ ಮಾತ್ರ ಕಾರಣವೋ ಅಂತಹ ವಿಷಯಗಳೇ ಹೆಚ್ಚಾಗಿ ಕಾಡುವಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಹಣ ಹೂಡಿಕೆ ವಿಚಾರ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಹಣ ಹೂಡಿಕೆ ಮಾಡಿಬಿಟ್ಟಿದ್ದೀನಪ್ಪ, ಭವಿಷ್ಯದಲ್ಲಿ ನನಗೇನೋ ಒಂದು ಅನುಕೂಲ ಆಗುತ್ತೆ, ಆಪದ್ಧನವಾಗಿ ಇವೆಲ್ಲ ಕೈ ಸೇರುತ್ತೆ ಅನ್ನುವಂತಹ ನೆಮ್ಮದಿ ಅಥವಾ ಒಂದು ರೀತಿಯ ಸಮಾಧಾನ ನಿಮ್ಮದಾಗುವಂಥದ್ದು. ಮುಂಚಿತವಾಗಿ ಸಿದ್ಧ ಮಾಡಿಟ್ಟಿದ್ದಂತಹ ಆಹಾರವನ್ನು ಸೇವನೆ ಮಾಡಿ ತೊಂದರೆ ಮಾಡಿಕೊಳ್ತೀರಿ, ಅಥವಾ ಹಿಂದಿನ ದಿವಸದ ಬೇಕಾದರೂ ಆಗಬಹುದು. ಅಂತಹ ಸಿದ್ಧಪಡಿಸಿದಂತಹ ಆಹಾರ ಸೇವನೆ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಮುಖ್ಯವಾಗಿ ಗಂಟಲಿನ ಸಮಸ್ಯೆ ನಿಮಗೆ ಕಾಡುವಂಥದ್ದು, ಜಾಗ್ರತೆಯನ್ನು ವಹಿಸಿ. ಯಾರೋ ಪ್ರವಚನ ಮಾಡ್ತಕ್ಕಂಥವ್ರು, ಸಂಗೀತ ಹೇಳುವಂಥವ್ರು, ಮಂತ್ರವನ್ನು ಹೇಳುವಂಥವ್ರು ಮಾತನ್ನೇ ಮುಖ್ಯವಾಗಿ ಆಧಾರವಾಗಿ ಇಟ್ಟುಕೊಂಡಿರ್ತಕ್ಕಂಥವ್ರಿಗೆ ಗಂಟಲಿನ ಸಮಸ್ಯೆ ಆಯಿತು ಅಂದ್ಬಿಟ್ರೆ ಅವರ ಎಲ್ಲ ಕಾರ್ಯಕ್ರಮಗಳು ಕೂಡ ರದ್ದಾಗುವಂಥದ್ದು, ಹಾಳಾಗುವಂಥದ್ದಾಗತ್ತೆ. ಗಮನಿಸ್ಕೊಳ್ಬೇಕು. ಸಾಯಂಕಾಲದ ಹೊತ್ತಿಗೆ ವ್ಯವಹಾರದಲ್ಲಿ ಹಿನ್ನಡೆ ಕಾಣ್ತಕ್ಕಂಥದ್ದು, ನಷ್ಟವಾಗುತ್ತೇನೋ ಅನ್ನುವ ಭೀತಿ ನಿಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ನಿಮ್ಮ ಆಸೆ ಮತ್ತು ಶಿಸ್ತು ಇವೆರಡನ್ನೂ ಕೂಡ ಬೇರೆಯವರ ಮೇಲೆ ಹೇರಿಕೆ ಮಾಡಬೇಡಿ. ನಿಮಗೇನೋ ಆಸೆ ಇದೆ, ಅದನ್ನು ಬೇರೆಯವರ ಮೇಲೆ ಒತ್ತಡಪೂರ್ವಕವಾಗಿ ಹೇರುವಂಥದ್ದು, ಅಥವಾ ನಿಮಗೆ ಯಾವುದೋ ಒಂದು ಶಿಸ್ತನ್ನು ಪಾಲಿಸ್ಕೊಂಡು ಬಂದಿದ್ದೀರಿ, ಅದು ಒಳ್ಳೆಯದೇ, ಆದರೆ ಬಲವಂತವಾಗಿ ಬೇರೆಯವರಿಗೆ ಅದನ್ನು ಹೀಗೇ ಮಾಡಿ ಅಂತ ಹೇಳಿ ಆದೇಶ ಮಾಡುವಂಥದ್ದು ಇದೆಯಲ್ಲ, ಅದು ತಪ್ಪಾಗತ್ತೆ. ಹಂತ ಹಂತವಾಗಿ ಆ ವಿಚಾರವನ್ನು ತಿಳಿಸಬೇಕಾಗತ್ತೆ ಅನ್ನುವಂಥದ್ದು. ಚಾಮುಂಡೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಕೋಪದಿಂದ ಜೊತೆಯಲ್ಲಿರ್ತಕ್ಕಂಥವ್ರಿಗೆ ತೊಂದರೆಯಾಗತ್ತೆ. ಯಾರು ನಿಮ್ಮ ಆಸುಪಾಸಿನಲ್ಲೇ ನಿಮ್ಮ ಜೊತೆಯಲ್ಲೇ ಇರ್ತಾರೋ ಅಂಥವರಿಗೆ ನೀವು ಕೋಪದಿಂದ ಮಾಡ್ತಕ್ಕಂತಹ ಕೆಲಸವು, ಕೋಪದಿಂದ ತೆಗೆದುಕೊಳ್ತಕ್ಕಂತಹ ತೀರ್ಮಾನವು ತೊಂದರೆಗೆ ಕಾರಣವಾಗುತ್ತೆ. ಸಿಟ್ಟು ತಾರಕಕ್ಕೇರುತ್ತೆ. ಬೇರೆಯವರ ಅಶಿಸ್ತನ್ನು ಅಥವಾ ಬೇರೆಯವರ ನಡವಳಿಕೆಯನ್ನು ನೋಡಿದಾಗ ನಿಮಗೆ ಕೋಪ ಹೆಚ್ಚಾಗ್ತಕ್ಕಂಥದ್ದು. ಜನರಿಂದ ನಿಮ್ಮ ಭಾವನೆಗಳಿಗೆ ಗೌರವ ಮನ್ನಣೆ ದೊರೆಯುತ್ತೆ. ತಮ್ಮವರನ್ನು ಸಿಟ್ಟಿನಿಂದ ಇವರು ನಿಯಂತ್ರಣ ಮಾಡಿದರು ಅನ್ನುವಂತಹ ಒಂದು ಹೆಸರಿಗೆ ಅಥವಾ ಒಂದು ಮೆಚ್ಚುಗೆಗೆ ನೀವು ಪಾತ್ರರಾಗ್ತೀರಿ. ಆದರೆ
ಜೊತೆಯಲ್ಲಿದ್ದವರಿಗೆ ಕಷ್ಟವಾದೀತು ಅನ್ನುವಂಥದ್ದು. ಹಲವಾರು ವಾದ ವಿವಾದಗಳು ಏರ್ಪಾಟಾಗತ್ತೆ, ಸರಿತಪ್ಪುಗಳ ಬಗ್ಗೆ ಚರ್ಚೆಗಳು ನಡೆಯುತ್ತೆ, ಪರ ವಿರೋಧಗಳು ಅಲ್ಲಿ ವ್ಯಕ್ತವಾಗುತ್ತೆ. ಇದೆಲ್ಲವನ್ನು ಗಮನಿಸಬೇಕು. ಕುಟುಂಬದ ಸದಸ್ಯರಾಗಲಿ ಸ್ನೇಹಿತರಾಗಲಿ ಯಾರೂ ಕೂಡ ನಿಮಗೆ ಸಹಾಯಕ್ಕೆ ಬರುವುದಿಲ್ಲ. ಜನ ಏನೋ ಹೇಳ್ತಾರೆ ಒಳ್ಳೆಯದು ಅಂತ, ಆದರೆ ನಿಮ್ಮವರು ನಿಮ್ಮ ಜೊತೆಯಲ್ಲಿ ಇರುವುದಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದಂಥದ್ದು. ಭೋಗ ಜೀವನವನ್ನು ನಡೆಸ್ತಕ್ಕಂಥವರಿಗೆ ಅನ್ನದ ಬೆಲೆ ತಿಳಿಯುವಂತಹ ದಿವಸ. ಸಕಾಲದಲ್ಲಿ ಯಾವುದೇ ರೀತಿಯ ತಿಂಡಿ ಊಟಗಳು ಸಿಕ್ಕದಲ್ಲೇ ಅನ್ನಕ್ಕೋಸ್ಕರವಾಗಿ ಹಾಹಾಕಾರವನ್ನು ಪಡಬೇಕಾದಂತಹ ಸಂದರ್ಭಗಳು ಒದಗುತ್ತೆ. ಆಗ ಮಾತ್ರ ಅನ್ನದ ಬೆಲೆ ತಿಳಿಯುವಂಥದ್ದು. ಶಾಸ್ತ್ರದಲ್ಲಿ ಅನ್ನೇನ ಕ್ಷಣಿಕಾ ತೃಪ್ತಿ ಅಂತ ಹೇಳ್ತಾರೆ. ಅಂದರೆ ಒಂದು ಕ್ಷಣವಾದರೂ ಕೂಡ ನಾನು ಪರಿಪೂರ್ಣವಾಗಿ ತೃಪ್ತನಾಗಿದ್ದೇನೆ ಅಂತ ಹೇಳಬೇಕಾದ್ರೆ ಅದು ಅನ್ನವನ್ನು ತಿನ್ನೋದ್ರಿಂದ, ಆಹಾರ ಸೇವನೆಯಿಂದ ಮಾತ್ರ. ಇನ್ಯಾವುದರಿಂದಲೂ ಕೂಡ ತೃಪ್ತಿ ಎನ್ನುವಂಥದ್ದು ಮನುಷ್ಯನಿಗೆ ಇಲ್ಲದೇ ಇರತಕ್ಕಂಥದ್ದು. ವೈಷ್ಣವಿ ಮಂತ್ರಶ್ರವಣವನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಅದೃಷ್ಟವಶಾತ್ ಗ್ರಹಚಾರದಿಂದ ಕೆಲವು ಕೆಲಸಗಳು ಇದ್ದಕ್ಕಿದ್ದ ಹಾಗೆ ಬದಲಾವಣೆಯನ್ನು, ಬೇರೆ ರೂಪವನ್ನು ಪಡ್ಕೊಳ್ತಕ್ಕಂಥದ್ದಾಗತ್ತೆ. ಕೆಲಸದ ಆಮಿಷವನ್ನು ಒಡ್ಡಿ ಹಣವನ್ನು ನಿಮ್ಮಿಂದ ಕಸಿದುಕೊಳ್ಳತಕ್ಕಂತಹ ಕೆಲಸ ಆಗಬಹುದು. ಜಾಗ್ರತೆ ಇರಲಿ. ಅಥವಾ ಕೆಲಸ ಅಂತಂದರೆ ಉದ್ಯೋಗ ಅಂತ ಮಾತ್ರ ತಿಳ್ಕೊಳ್ಬೇಡಿ. ಯಾವುದೋ ಒಂದು ನಿಮಗೆ ಅಗತ್ಯವಾಗಿ ಆಗಬೇಕಾದಂತಹ ಕೆಲಸವೋ ಅಥವಾ ಯಾವುದೋ ಒಂದು ವಸ್ತುವೋ ಒದಗಿಸ್ತೀವಿ, ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಹಣವನ್ನು ಇಸ್ಕೊಳ್ಬಹುದು. ಎಚ್ಚರಿಕೆ ಇರಲಿ ಅಂತಕ್ಕಂಥದ್ದು. ವಿರೋಧಿಗಳ ಬಗ್ಗೆ ಎಚ್ಚರಿಕೆ ಇದ್ದರೂ ಸಹ ಮೋಸ ಹೋಗ್ತಕ್ಕಂತಹ ಸಾಧ್ಯತೆ ಇದೆ. ಗ್ರಹಚಾರ, ಗ್ರಹಸ್ಥಿತಿ ಚೆನ್ನಾಗಿಲ್ಲ ಅಂತಾದಾಗ ಇವೆಲ್ಲವೂ ಕೂಡ ನಮಗೇನೋ ಒಂದು ರೀತಿಯಲ್ಲಿ ಮಂಕು ಕವಿದು ನಡೆದು ಹೋಗ್ತಕ್ಕಂತಹ ಕೆಲಸಗಳಾಗತ್ತೆ. ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಹಣ ಅನುಪಯುಕ್ತವಾದಂತಹ ಕೆಲಸಕ್ಕೆ ಖರ್ಚಾಗುವಂತಹ ಸಾಧ್ಯತೆ. ಹಾಗಾಗಿ ಪ್ರಯೋಜನ ಆದರೂ ಏನು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಮನೆಯಲ್ಲಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಬಹುದು. ಮಾನಸಿಕವಾದಂತಹ ಬೇಸರವಾಗ್ತಕ್ಕಂಥದ್ದಿದೆ. ಹಣವನ್ನು ಮತ್ತೆ ಮತ್ತೆ ನಾನು ಸಂಪಾದನೆ ಮಾಡ್ತೀನಿ ಅಂತಕ್ಕಂತಹ ಮನೋಬಲ ಇದ್ದರೂ ಕೂಡ, ಆದಾಯದ ಮೂಲಗಳು ಕಣ್ಣೆದುರಿಗಿದ್ದರೂ ಕೂಡ ಮನೋಬಲ ಕುಸಿತಕ್ಕಂಥದ್ದು, ಮಾನಸಿಕವಾಗಿ ಕಳ್ಕೊಂಡಿರ್ತಕ್ಕಂತಹದ್ರ ಬಗ್ಗೆ ಆಲೋಚನೆ ಇರುತ್ತೆ ಹೊರತು ಮತ್ತೆ ಸಂಪಾದನೆ ಮಾಡ್ತಕ್ಕಂತಹ ಧೈರ್ಯ ಇದ್ದರೂ ಕೂಡ ಇದಕ್ಕೆ ಸರಿಸಮ ಆಗಲ್ವಲ್ಲ ಅನ್ನುವಂಥದ್ದು ಯೋಚನೆ ಇರುತ್ತೆ. ಕನಕದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.